ತನ್ನೊಳಗಿರೋ ಪ್ರತಿಭೆಗಳನ್ನು ಗುರುತಿಸಿಕೊಳ್ಳದೆ ಒಂದು ನಿರ್ದಿಷ್ಟವಾದ ಗುರಿ ಇಲ್ಲದೆ ಸುತ್ತಾಡ್ತಾ ಇರೋ ಈಗಿನ ಕಾಲದ ಕೆಲವು ಯುವಕರಿಗೆ ಈ ಚಿತ್ರವನ್ನು ಸಮರ್ಪಿಸ್ತಾ ಇದ್ದೀವಿ. ಫೈಟ್ ಮಾಡಿದ್ರೇ ಕೊಡೋದಾ? ಯಾ ಓ ಎಸ್, ಫೈಟ್ ಮಾಡೋಣ. ಆದರೆ ಒಂದು ವಿಷಯ, ಬೆಳಗಿನ ಜಾವ 5 ಗಂಟೆ ಬೆಂಗಳೂರಲ್ಲಿ ಎಲ್ಲರೂ ನೆಮ್ಮದಿಯಿಂದ ಸುಖವಾಗಿ ನಿದ್ದೆ ಮಾಡ್ತಿರ್ತಾರೆ. ಸೊ ಸೌಂಡ್ ಇಲ್ಲದೆ ಸೈಲೆಂಟಾಗಿ ಫೈಟ್ ಮಾಡೋಣ. ಓಕೆ? ಓಕೆ. ರೌಡಿನ ನೀನು ನನಗಿಂತ ನಾನು ಯಾವ ಆಯುಧ ತಗೋತೀನಿ ಅನ್ನೋದನ್ನ ನಾನು ಡಿಸೈಡ್ ಮಾಡಲ್ಲ, ನನ್ನ ವೈರಿಗಳು ಡಿಸೈಡ್ ಮಾಡ್ತಾರೆ.
ಬರ್ತೀನಮ್ಮ ಪ್ಲೀಸ್ ದಯವಿಟ್ಟು ಕೆಳಗಿಳಿದು ಬಾ ಅಮ್ಮ ಧನಲಕ್ಷ್ಮಿ ಬಂದ್ಬಿಡಮ್ಮ ಕೇಳಮ್ಮ ಏನು ಎಷ್ಟು ಮಾತ ಮಾಡ್ತಿದ್ದಾಳೆ ಅವಳು ಆಗಲ್ಲ ನಾನ್ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಯಾರೆಲ್ಲ ತಡೆಯಕ್ಕಾಗಲ್ಲ ಏನ್ ಕಾರಣ ಅಂತ ಹೇಳಮ್ಮ ದಿಢೀರ್ ಅಂತ ಯಾಕೆ ನಿರ್ಧಾರ ನಾವು ನಿನಗೆ ಏನ್ ಕಡಿಮೆ ಮಾಡಿದೀವಿ ಕಾರಣ ಎಲ್ಲ ಹೇಳಕ್ಕೆ ಆಗಲ್ಲ ಫಸ್ಟ್ ಈ ಬಾಟಲ್ ನ ಫಿನಿಶ್ ಮಾಡಿ ಆಮೇಲೆ ನಾನೇ ಫಿನಿಶ್ ಮಾಡ್ಕೋತೀನಿ ಅಯ್ಯೋ ಧನಲಕ್ಷ್ಮಿ ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ ಇಳಿದು ಬಾರೆ ಇನ್ಮೇಲೆ ರಿಸ್ಕ್ ತೊಳೋದು ಬೇಡ ಪೊಲೀಸ್ ಕರೆಯೋಣ. ಅದಕ್ಕೆ ಮುಂಚೆ 5 ಸರ್ವಿಸ್ ಫೋನ್ ಮಾಡ ಅವ್ರು ಬಂದ್ರೆ ಖಂಡಿತವಾಗ್ಲೂ ಕಾಪಾಡ್ತಾರೆ. ಬೇಡ ಯಾರು ಬೇಡ ಯಶವಂತ್ ಬಂದ್ರೆ ಸಾಕು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್ ಶಿಷ್ಯ ನಿನ್ ಮೊಬೈಲ್ ಫೋನ್ ತೆಗಿ. ಫೋನ್ ನೋಡಪ್ಪ. ಹಲೋ ಮಾರ್ನಿಂಗ್ ಅಂಕಲ್, ನಾನ್ ಸಂಜು. ಯಶವಂತ್ಗೆ ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಏನಾಯ್ತಮ್ಮ? ಏನಿಲ್ಲ ಅಂಕಲ್, ಸ್ವಲ್ಪ ಅರ್ಜೆಂಟು, ಅವನಿಗೆ ಕೊಡ್ತೀರಾ ಪ್ಲೀಸ್? ಆಯ್ತಮ್ಮ. ಯಶವಂತ್ ನಿನಗೆ ಸಂಜು ಅರ್ಜೆಂಟ್ ಅಂತೆ. ಹೇಳ. ನಮ್ ಧನಲಕ್ಷ್ಮಿ ಇದ್ದಾಳಲ್ಲ, ಕ್ವಾರ್ಟರ್ಸ್ ವಾಟರ್ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಚೆನ್ನಾಗ್ ಕುಡಿತಾ ಸೂಸೈಡ್ ಮಾಡ್ಕೋತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ನೀನ್ ಸ್ವಲ್ಪ ಬರ್ತೀಯಾ? ಸ್ವಲ್ಪ ಏನು, ಪೂರ್ತಿನೇ ಬರ್ತೀನಿ. ಹೇಳ ಅವಳಿಗೆ. ಎಷ್ಟೊತ್ತಾಗುತ್ತೆ? ಏನೊಂದ್ 20 ನಿಮಿಷ. ಅಲ್ಲಿ ತಿಕ್ಕಿ ಸ್ನಾನ ಮಾಡಿ ಬಟ್ಟೆ ಐರನ್ ಮಾಡಿ ಹಾಕೊಂಡ್ಬಂದ್ಬಿಡ್ತೀನಿ. ಓಕೆ. ಧನಲಕ್ಷ್ಮಿ, ಒಂದ್ 20 ನಿಮಿಷ, ಯಶವಂತ್ ಬರ್ತಾನಂತೆ, ವೇಟ್ ಮಾಡಕ್ ಹೇಳ್ದ. ಓ ಹೌದಾ, ಬರ್ಲಿ ಬರ್ಲಿ, ಅಷ್ಟೊತ್ಗೆ ಇದನ್ ಮುಗಿಸ್ಬಿಡ್ತೀನಿ. ಏನ್ ಯಶವಂತ್, ಎನಿ ಪ್ರಾಬ್ಲಮ್? ನಮ್ಮ ಮೋಹನ್ ಅಂಗ್ಲ ಮಗಳು ಧನಲಕ್ಷ್ಮಿ ಇದ್ದಾಳಲ್ಲಪ್ಪ, ನಮ್ ಕಾಲನಿ ವಾಟರ್ ಟ್ಯಾಂಕ್ ಮೇಲೆ ಕುಡಿತಾ ನಿಂತ್ಕೊಂಡು ಸೂಸೈಡ್ ಮಾಡ್ಕೋತೀನಿ ಅಂತ ಎದುರಿಸ್ತಾಳ. ಏಯ್ ಏನೋ ಇದು, ಅಲ್ಲ ಅವಳು ಸೂಸೈಡ್ ಮಾಡ್ಕೊತಿದ್ದಾಳೆ ಅಂತ ಹೇಳ್ಬಿಟ್ಟು ನೀನ್ ಇಷ್ಟು ನಿಧಾನಕ್ಕೆ ಹೊರಡ್ತಾ ಇದ್ಯಲ್ಲೋ. ವೆರಿ ಸಿಂಪಲ್. ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾವತ್ತಾರೋ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋತಾರ? ಕೂಲ್. ಬಂದೆ. ಓ ಬಾ, ಏನೋ ಮಾತಾಡ್ಬೇಕು ಅಂತ ಹೇಳಿದ್ಯಂತೆ. ನಂಗ್ ಸೂಸೈಡ್ ಮಾಡ್ಕೊಳ್ಳೋಕ್ ಟೈಮ್ ಆಯ್ತು, ಬೇಗ ಹೇಳು. ಏನ್ದನು ಇದೆಲ್ಲ? ಏನಾಯ್ತು ನಿನ್ಗೆ? ಲವ್ ಫೇಲಿಯರ್ ಕಣೋ. ಅಷ್ಟೇನಾ? ಏನ ಅಷ್ಟೇನಾ? ಲೋ, ನೀನ್ ಅನ್ಕೊಂಡಿರೋ ತರ ಸಾಧಾರಣವಾದ ಲವ್ ಫೇಲಿಯರ್ ಅಲ್ಲ ಕಣೋ. ನನ್ ಮನ್ಸೇ ಒಡ್ದು ಚೂರ್ ಚೂರಾಗಿ ರಕ್ತ ಚೆಲ್ಲಿ ಲೈಫೇ ಬೇಡ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ಲವ್ ಫೇಲಿಯರು. ಓಕೆ 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 ಓಕೆ, ಲವ್ ಫೇಲಿಯರ್ ಅಂತ ಅರ್ಧಂಬರ್ಧ ಹೇಳಿದ್ರೆ ಹೇಗಮ್ಮ? ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಮ್ಮ ಅದನ್ನು. ನಿನ್ನ ಹತ್ರ ಹೇಳಕ್ಕೇನೋ ಯಶವಂತ್, ಹೇಳ್ತೀನಿ. ನನ್ ಜೊತೆ ಸುತ್ತಾಡ್ತಾ ಇದ್ನಲ್ಲ ನನ್ ಫ್ರೆಂಡ್ ಮೂರ್ತಿ, ಹೌದು, ಅವನ ಹತ್ರ ನನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಕ್ಲೋಸ್ ಫ್ರೆಂಡು ಇವನೇ ನನ್ ಗಂಡನಾಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟು ಐ ಲವ್ ಯು ಅಂತ ಹೇಳಿದ್ರೆ ಅದಕ್ಕೆ ಅವ್ನು ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ಅವನ್ಗೆ ನಾನು ಇಷ್ಟ ಇಲ್ವಂತೆ. ನೀನು ಫ್ರೆಂಡ್ಶಿಪ್ ಹೋಗಕ್ಕೆ ಲವ್ ಮಾಡಿ
ಹೌದಾ? ಯಾಕಂತೆ? ನಾನು ದಪ್ಪ ಅಸಹ್ಯವಾಗಿದ್ದೀನಂತೆ. ನೀನ್ ಹೇಳು ಯಶ್ವಂತ್, ನನ್ ಕ್ಲೋಸ್ ಫ್ರೆಂಡ್ ನಾನು ಅಸಹ್ಯವಾಗಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರೆ ನಾನ್ ಬೇರೆ ಯಾರ ತಾನೇ ಮದ್ವೆ ಮಾಡ್ಕೋತಾರೆ? ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಅಚ್ಚೊಚ್ಚೋ, ಅಳ್ಬೇಡ ಮದನು. ಒಂದ್ ನಿಮಿಷ, ನಾನ್ ಹೇಳೋದು ಸ್ವಲ್ಪ ಕೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಸೂಸೈಡ್ ಮಾಡ್ಕೋ. ಹಾ? ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಸಹ್ಯ ಅಂತ ಹೇಳಿದಾರಾ? ಹೇಳಿದೀರಾ? ಇಲ್ಲ ಇಲ್ಲ. ಇಲ್ಲ ಇಲ್ಲ, ಯಾವತ್ತಾದ್ರೂ ನಮ್ ಚಿನ್ನ ನಾವ್ ಹಾಗಂತೀವ? ನೋಡ್ದ್ಯಾ, ಯಾರೋ ಮೂರನೇ ಅವನು ಬೀದಿ ಲೋಗೋ ನಾಯಿ ನಿನ್ನ ಅಸಹ್ಯವಾಗಿದ್ಯಾ ಅಂದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದೆಯಲ್ಲ? ಸರಿನಾ ಇದು? ಅಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ ಮೇಲೆ ಇಟ್ಟಿರೋ ಕನ್ಸ್ಗಳೆಲ್ಲ ಏನಾಗ್ಬೇಕು? ನಾವ್ ಹುಟ್ಟಾಗ್ಲಿಂದ ಸಾಯೋವರ್ಗು ಒಳ್ಳೆಯವರು ಕೆಟ್ಟವ್ರು, ಚೆನ್ನಾಗಿರ್ತೀವೋ ಗಬ್ಬಾಗಿರ್ತೀವೋ, ಕೊನೆವರೆಗೂ ಒಂದೇ ತರ ಪ್ರೀತಿಯಿಂದ ನೋಡ್ಕೊಳ್ಳೋರು ನಮ್ಮ ಅಪ್ಪ ಅಮ್ಮ ಮಾತ್ರ. ನಾವ್ ಯಾವತ್ತಿದ್ರು ಅವ್ರಗಳಿಗೋಸ್ಕರ ಬದುಕ್ಬೇಕೇ ಹೊರ್ತು ಇಂಥ ಬೀದಿಲ್ ಹೋಗೋ ನಾಯಿಗಳಿಗೋಸ್ಕರ ಬದುಕದಾಗ್ಲಿ, ಇನ್ಫ್ಯಾಕ್ಟ್ ಸಾಯೋದು, ಅದನ್ ಯಾವತ್ತಿದ್ರು ಮಾಡ್ಬಾರ್ದು. ಅದೇ ನೀನ್ ಮಾಡ್ತಿದ್ಯಲ್ಲ ಈಗ, ಅದು ಮಾತ್ರ ಅಲ್ಲದನು. ಅಂದ ಅನ್ನೋದು ಹೊರನೋಡ್ದಲ್ಲ, ಅದು ಒಳಗಿರೋ ಶುದ್ಧವಾದ ಮನ್ಸಲ್ಲಿ. ಸರಿ ಬಾ, ಕೆಳಗ್ ಬಾ ಈಗ ನೀನು. ಇಲ್ಲ ಕಣೋ, ನನ್ ಕನ್ವಿನ್ಸ್ ಮಾಡೋಕೆ ನೀನ್ ಏನೇನೋ ಹೇಳ್ತೀಯ. ನಾನು ಅಸಹ್ಯವಾಗಿ ಇದ್ದೀನಿ, ಜೀವ ಸಹಿತ ಇರೋದು ವೇಸ್ಟ್. ನಾಳೆ ನನ್ ಮದ್ವೆ ಆಗಕ್ ಯಾರು ಮುಂದೆ ಬರಲ್ಲ. ನಮ್ಮ ಅಪ್ಪ ಅಮ್ಮ ತುಂಬಾ ನೊಂದ್ಕೋತಾರೆ. ಅವಾಗ ಅವರು ನನ್ ಭಾರವಾಗಿ ತಿಳ್ಕೊತಾರೆ. ನಾನ್ ಯಾರಿಗೂ ಭಾರವಾಗಿರೋಕೆ ಇಷ್ಟಪಡಲ್ಲ. ಮಣ್ಣಿಗೆ ಮರ ಭಾರವೇ, ಮರಕ್ಕೆ ಬಳ್ಳಿ ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಕೇಳು ಮರಿ ಕಾಯಿಗೆ ಬೀಜ ಭಾರವೇ. ಮಣ್ಣಿಗೆ ಮರ ಭಾರವೇ, ಮರಕ್ಕೆ ಬಳ್ಳಿ ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಕೇಳು ಮರಿ ಕಾಯಿಗೆ ಬೀಜ ಭಾರವೇ, ಬೆಟ್ಟಕ್ಕೆ ಝರಿ ಭಾರವೇ, ನದಿಗೆ ಅಲೆಯು ಭಾರವೇ, ಗಾಳಿಗೆ ಗಂಧ ಭಾರವೇ, ಕೇಳು ಮರಿ ದೇಹಕ್ಕೆ ಜೀವ ಭಾರವೇ. ಪ್ರೀತಿಯ ಜೀವನ ಅನ್ನುತ್ತಾರೆ ಎಲ್ಲಾರು, ಜೀವನವೇ ಇಲ್ಲದೆ ಪ್ರೀತಿಸೋರು ಇಲ್ಯಾರು, ಇಳಿಯೇ ಕೈಯ ಮುಗಿಯುವೆ. ಮಣ್ಣಿಗೆ ಮರ ಭಾರವೇ, ಮರಕ್ಕೆ ಬಳ್ಳಿ ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಕೇಳು ಮರಿ ಕಾಯಿಗೆ ಬೀಜ ಭಾರವೇ. ನಾಳೆಯು ನಿಂದೆ ನಡೆಯಿ ಮುಂದೆ ಇರುವವರೆಗೂ, ಅಪ್ಪ ಅಮ್ಮನ ಅಕ್ಕರೆಯುಂದೆ ಕೊನೆಯವರೆಗೂ, ಹುಟ್ಟೋದು ಸಾಯೋದು ಸಾಮಾನ್ಯ ಕಣೆ ಎಲ್ಲರ ಬಾಳಿಗೂ, ತಾಳ್ಮೆಯೊಂದೇ ಸಾಧನೆ ಕಣೆ ಬಾಳಲ್ಲಿ ಎಂದಿಗೂ. ಮಣ್ಣಿನ ಒಳಗೆ ಇದ್ದು ಮೊಳಕೆ ಒಡೆದು ಎದ್ದು ಭೂಮಿಯ ಗೆಲ್ಲೋ ಸಸಿಯ ನೋಡು ಎಂತ ಛಲವಿದೆ, ಮುಗಿಲ ಮರೆಯಲಿದ್ದು ಮೋಡವ ಸೀಳಿ ಬಂದು ಆಕಾಶ ಗೆಲ್ಲೋ ಮಿಂಚನ್ನು ನೋಡು ಎಂಥ ಹುರುಪಿದೆ. ಸೋಲಿನ ಹಿಂದೇನೆ ಗೆಲುವಿನ ಗೆರೆಯಿದೆ, ಗೆಲುವಿಗೆ ಸಾವಿರ ಬಾಗಿಲು ತೆರೆದಿವೆ, ಬಾರೆ ಬಾರೆ ಕೈಯ ಮುಗಿಯುವೆ. ಮಣ್ಣಿಗೆ ಮರ ಭಾರವೇ, ಮರಕ್ಕೆ ಬಳ್ಳಿ ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಕೇಳು ಮರಿ ಕಾಯಿಗೆ ಬೀಜ ಭಾರವೇ.
ಮನಸ್ಸು ಕಣ್ಣು ತೆರೆದು ನೋಡು ಬದುಕು ಸುಳ್ಳಲ್ಲ 108 ಚಿಂತೆಗೂ 108 ಮದ್ದು ತಿಳಿಸುವೆ ಎಲ್ಲ ನಿಂತಲ್ಲಿ ಕುಂತಲ್ಲಿ ಕನಸು ಕಟ್ಟಿ ನಗುತ್ತಿರು ಮೆಲ್ಲ ಪ್ರೀತಿಯೇ ಆರಂಭವಲ್ಲ ಪ್ರೀತಿಯೇ ಅಂತ್ಯವೂ ಅಲ್ಲ ಬದುಕಿಗೂ ಮಿಗಿಲಾದ ದೇವರ ಸೃಷ್ಟಿ ಜಗದಲ್ಲಿ ಎಲ್ಲೂ ಇಲ್ಲ ನಕ್ಕರೆ ತೊಂದರೆ ಇಲ್ಲ ಅತ್ತರೆ ಆಸರೆ ಇಲ್ಲ ನೀ ಕೊಂಚ ಎದ್ದರೆ ಪ್ರಪಂಚ ನಿನ್ನದು ನಿನಗಿಂತ ಯಾರೂ ಇಲ್ಲ ಯಶವಂತ ಅನ್ನೋನು ಬೆನ್ನ ಹಿಂದೆ ಇದ್ದಾಗ ಯಶಸ್ಸು ಅನ್ನೋದು ಕಣ್ಣ ಮುಂದೆ ಇದ್ದಂಗೆ ನಂಬು ನೀ ಕೈಯ ಮುಗಿಯುವೆ ಮಣ್ಣಿಗೆ ಮರ ಭಾರವೇ ಮರಕ್ಕೆ ಬಳ್ಳಿ ಭಾರವೇ ಬಳ್ಳಿಗೆ ಕಾಯಿ ಭಾರವೇ ಕೇಳುವರಿ ಕಾಯಿಗೆ ಬೀಜ ಭಾರವೇ ತುಂಬಾ ಉಪಕಾರ ಆಯ್ತಪ್ಪ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಮನೆ ಬಂತು ಗುಡ್ ಬೈ ಓಕೆ ಏ ಸ್ವೀಟಿ ಏನ್ ಗುರಾಯಿಸ್ತಾ ಇದೀಯಾ ಹೆಸರಾಗ ಮಾತ್ರ ಸ್ವೀಟಿ ಮಾಡೋದೆಲ್ಲ ಡರ್ಟಿ ಏನು ನೀನ್ ನಾಯಿ ಆದ್ ಮಾತ್ರಕ್ಕೆ ಯಾ ಜಾಗದಲ್ಲಾದ್ರೂ ಯಾ ಟೈಮ್ನಲ್ಲಾದ್ರೂ ಅದು ಯಾ ನಾಯಿ ಜೊತೆ ಶೋರಿಸ್ಕೊಂಡ್ಬಿಡದ ಅಸಹ್ಯ ಆಗಲ್ಲ ನಿನ್ಗೆ ಅದು ಒಂದ್ ಹೆಣ್ಣಾಯಿ ಆಗಿ ಥು. ಅಲ್ಲ ಗಣೆ ಒಂದ್ ಬೇಸಿಕ್ ಡಿಸಿಪ್ಲಿನ್ ಬೇಡ ನಿನ್ಗೆ ಏಯ್ ಏನ್ ಎದುರಿಸ್ತಾ ಇದೀಯಾ ನೀನು ಮನುಷ್ಯರ ತರ ಏಜ್ ಗೀಡ್ಸ್ ಬರ್ಸ್ಕೊಂಡ್ ಬೇಗ ಟಿಕೆಟ್ ತಗೋಬಾರ್ದು ಅನ್ನೋ ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ರೆ ನನ್ನ ಮಗನೇ ನನ್ನ ಮಗಳೇ ನೀನ್ಯಾಗ ನನ್ ಮಗಳಾಗ್ತೀಯ ನನ್ ನಾಯೆ ನೋಡು ಈಗಾಗ್ಲೇ 2 ಬಿಯರ್ ಒಳಗೋಗಿ ತಲೆ ಕೆಟ್ಟೋಗ್ಬಿಟ್ಟಿದೆ ಮತ್ತೆ ತಲೆ ಕೆಡ್ಸ್ಬೇಡ ಮುಚ್ಕೊಂಡು ಹೋಗ್ತಾ ಇರು ಹೋಗ್. ನಾನ್ ಯಾ ಆಯುಧ ತಗೋತೀನಿ ಅನ್ನೋದನ್ನ ನಾನ್ ಡಿಸೈಡ್ ಮಾಡಲ್ಲ ನನ್ ವೈರಿಗಳು ಡಿಸೈಡ್ ಮಾಡ್ತಾರೆ ಈಗಾಗ್ಲೇ ಊರಲ್ಲೆಲ್ಲ ಅರಿದ ಹುಡುಗರು ಹುಡುಗಿರು ಈಗ ತಪ್ಪು ಮಾಡೋದು ಆಗ ತಪ್ಪು ಮಾಡೋದು ಅಂತ ಅಲಿತಾ ಇದಾರೆ ಇದ್ರಲ್ಲಿ ಇವ್ರುಗಳು ಬೇರೆ ರೋಡಲ್ಲಿ ಎಕ್ಸಿಬಿಷನ್ ತೋರಿಸ್ಕೊಂಡು ಇನ್ನು ಉಬ್ಬಿಸ್ತಾ ಇದಾರೆ ನನ್ ಮಕ್ಳ ಯಶವಂತ ಬುಡಕಿಲ್ಲ ಕಳ್ಳ ನಿನ್ನ ಬುಡಕಿಲ್ಲ ಕಳ್ಳ ಮನುಷ್ಯನ ಮೃಗನೋ ಯಾರೇ ಆದ್ರೂ 2 ಪರಿಸ್ಥಿತಿಲಿ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಕಳ್ಳ ಒಂದು ನಿದ್ದೆ ಮಾಡುವಾಗ ಇನ್ನೊಂದು ಈ ತರ ಮ್ಯಾಟರ್ಗಳಲ್ಲಿ ಇನ್ವಾಲ್ವ್ ಆದಾಗ ನೀ ನನ್ನ 2ನೇ ಪರಿಸ್ಥಿತಿಲಿ ಡಿಸ್ಟರ್ಬ್ ಮಾಡ್ಬಿಟ್ಟೆ ಇದಕ್ಕೆ ನಾನ್ ನಿನ್ ಮ್ಯಾಗ ಯಾವತ್ತಾದ್ರೂ ಸೇಟ್ ತೀರ್ಸ್ಕೊಂಡೆ ಬಿಡೋಕಿಲ್ಲ ಕಳ್ಳ ಸೇಟ್ ತೀರ್ಸ್ಕೊಂಡೆ ಬಿಡೋಕಿಲ್ಲ ಇದು ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಜಸ್ಟ್ ಮಿಸ್ ಮಾಡ್ಕೊಂಡ ಇಕ್ಕಿ ಮೇಲೆ ಆಳೆ ಕಳ್ಳ ನೀನು ಸಿನಿಮಾ ಹೀರೋ ಆದ್ರೆ ನಾನು ಸಿನಿಮಾ ನಾಯಿ ಕಳ್ಳ ಪೂರ್ತಿ ವಜಾ ಮಾಡಲಾಗಿದೆ ರಾಧಾ ಏ ರಾಧಾ ಅವನ್ ಬಂದ ನೋಡು ಊಟಕ್ಕೆ ಬಡಿಸು ಊಟ ಆಯ್ತಪ್ಪ ಹಾ ನೀನ್ ಊಟ ಮಾಡ್ದ್ಯಮ್ಮ ಪ್ರವೀಣ ಬೇಡ ಅಂತ ಬೇಗ ಮಲಗ್ಬಿಟ್ಲು ಹಾಸ್ಪಿಟ್ಲಿಗೆ ಹೋಗಿದ್ರಾ ಏನಂದ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು 1 ಲಕ್ಷ ಆಗುತ್ತಂತೆ ಇರು ಉಪ್ಪಿನಕಾಯಿ ತರ್ತೀನಿ ಪಾ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಪರೇಷನ್ಗೆ ಅಂತ ದುಡ್ಡು ಕೊಡಲ್ವಾ ಕೊಡ್ತಾರೆ 50% ಮಾತ್ರ ಮಿಕ್ಕಿದ 50,000 ರೂಪಾಯಿಗೆ ಏನ್ ಮಾಡ್ತೀರಾ PF ಅಲ್ಲಿ ತಗೊಳ್ತೀನಿ ಯಾವಾಗ ಆಪರೇಷನ್ ಮಾಡ್ತೀರಂತೆ
ತಕ್ಷಣ ಅಡ್ಮಿಟ್ ಆಗಕ್ಕೆ ಹೇಳಿದ್ರು. ನಾನೇ ಮೈಸೂರು ಹೋಗಿ ಬಂದ್ಮೇಲೆ ಬುಧವಾರ ಅಡ್ಮಿಟ್ ಆಗ್ತೀನಿ ಅಂತ ಹೇಳ್ದೆ. ಅಪ್ಪಂಗೂ PF ನಿಂದ ದುಡ್ಡು ಸಿಗೋದಿಕ್ಕೆ 2 ದಿವಸ ಆಗುತ್ತೆ. ಹೌದು, ನೀನೇನ್ ಮೈಸೂರಿಗೆ ಬರಲ್ವಾ? ಇಲ್ಲಪ್ಪ, ಇಲ್ಲಿಂದ ಮೈಸೂರುವರೆಗೂ 3 ಅವರ್ ಯಾವನ್ ಟ್ರಾವೆಲ್ ಮಾಡ್ತಾನೆ? ನೀವಾಗ ಬನ್ನಿ. ಯಾವಾಗ ಇವನ್ ಜವಾಬ್ದಾರಿ ಬರುತ್ತೋ? ಕಾಲೇಜ್ ಮುಗಿಸಿ 2 ವರ್ಷ ಆಯ್ತು. ಒಂದು ಕೆಲ್ಸಕ್ಕೆ ಹೋಗೋಣ, 4 ಕಾಸು ದುಡ್ದು ಅಪ್ಪ ಅಮ್ಮನ ಕಷ್ಟಕ್ಕೆ ಸಹಾಯ ಮಾಡೋಣ ಅಂತ ಒಂದೂ ಇಲ್ಲ. ಒಂದೇ ವಾಸನೆ. ಮನೆಗೆ ಬರೋ ಟೈಮ ಇದು. ಊರಲ್ಲಿರೋರ್ಗೆಲ್ಲ ಅಡ್ವೈಸ್ ಮಾಡ್ತಾನೆ. ಇವನಿಗೆ ಯಾರು ಅಡ್ವೈಸ್ ಮಾಡೋದು? ಶುರು ಮಾಡಿದ್ಯಾ ರಾಧಾ? ನನಗೂ ಅವನ ಮೇಲೆ ನಿನ್ನ ಹಾಗೆ ಕೋಪ, ತಾಪ, ಅಸಮಾಧಾನ ಎಲ್ಲ ಇದೆ. ನೀನು ನನ್ನ ಹತ್ರ ತೋರಿಸ್ಕೊಳ್ತೀಯಾ? ನಾನು ನಿನ್ನ ಹತ್ರ ತೋರಿಸ್ಕೊಳ್ಳಲ್ಲ ಅಷ್ಟೇ. ಎಲ್ಲೋ ಒಂದು ನಂಬಿಕೆ, ನಮ್ಮ ಹುಡುಗ ಬುದ್ಧಿವಂತ, ಇವತ್ತಲ್ಲ ನಾಳೆ ಅವನಿಗೆ ಜವಾಬ್ದಾರಿ ಬಂದೇ ಬರುತ್ತೆ ಅಂತ ಏನೋ ಹುಡುಗಾಟ ಆಟ ಆಡ್ಕೊಂಡಿದ್ದಾನಷ್ಟೇ. ನೀ ಚಿಂತೆ ಮಾಡಬೇಡ, ನೀನು ಮಲ್ಕೋ. ರಾಧಾ, ಇನ್ಮೇಲೂ ಕೂಡ ಅವನ ಮೇಲೆ ಸಿಟ್ಟು ಬಂದ್ರೆ ಅವನ ಮೇಲೆ ತೋರಿಸ್ಬೇಡ ಕಣೆ, ನನ್ನ ಮೇಲೆ ತೋರಿಸು. ಯಾಕೆಂದ್ರೆ ಈ ವಯಸ್ಸಲ್ಲಿ ಹುಡುಗರನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ. ಮಡಕೆ ಮಾಡ್ದಾಗೆ ಸ್ವಲ್ಪ ಒತ್ತಡ ಕೊಟ್ರೆ ಮಡಿಕೆ ಕುಡಿಕೆ ಆಗ್ಬಿಡತ್ತೆ. ಅದಾಗಬಾರ್ದಲ್ವಾ? ನಮ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ ಕಣೆ. ನಾಳಿನ ಸೂರ್ಯೋದಯದಿಂದ ನಮ್ಗೆ ಒಳ್ಳೇದಾಗ್ಲಪ್ಪ. ಚಿತ್ರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಟಿ. 6 ಗಂಟೆ ಆಯ್ತು, ಏಳು ಮರಿ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ ಆಂಟಿ. 6:30ಗೆ ಹೇಳ್ತೀನಿ. ನೀನ್ ನಿದ್ದೆ ಮಾಡೋದನ್ನ ನೋಡೋಕ್ಕೋಸ್ಕರನೇ ನಿನ್ನ ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸಿ ಅದನ್ನ ನೋಡಿ ಸಂತೋಷ ಪಡ್ಬೇಕು ಅಂತ ನನಗೂ ಆಸೆ ಪುಟ್ಟ. ಆದ್ರೆ ಅಮ್ಮ ನಿನ್ನ ಶಾರ್ಪ್ ಆಗಿ ಕರೆಕ್ಟ್ ಆಗಿ 8 ಗಂಟೆಗೆ ಡೈನಿಂಗ್ ಟೇಬಲ್ ಬರಕ್ ಹೇಳಿದಾರಲ್ಲ. 8 ಗಂಟೆಗೇನಾ? ಏನಿದು ದಿಢೀರ್ ಅಂತ? ಡೈಲಿ 8:15 ತಾನೇ ಬ್ರೇಕ್ಫಾಸ್ಟ್ ಟೇಬಲ್ ಅಲ್ಲಿ ಭೇಟಿ ಆಗೋದು. ಅಮ್ಮನ ಆರ್ಡ್ರು, ಯಾವಾಗ ಏನ್ ಬೇಕಾದ್ರೂ ಆಗಿರುತ್ತೆ. ನೋಡು, ಬೇಗ ಎದ್ದು ಎಕ್ಸರ್ಸೈಸ್ ಮಾಡಿ ರೆಡಿ ಆಗಿ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ಬೇಕು. ಅನಾವಶ್ಯಕವಾಗಿ ಬಯಸ್ಕೋಬೇಡ. ಆಂಟಿ, ಕಾಲೇಜ್ ಕೂಡ ಕಂಪ್ಲೀಟ್ ಆಯ್ತು, ಏನು ಕೆಲ್ಸ ಇಲ್ಲ. ನಾನ್ ಇಷ್ಟಕ್ಕೆ ಫ್ರೀ ಆಗಿ ನಾನು ಇರ್ಬಾರ್ದಾ? ಇನ್ನು ಯಾಕೆ ಟೈಮ್ ಟೇಬಲ್ ಸಿಸ್ಟಮ್? ಅಮ್ಮ ತುಂಬಾ ಲಿಮಿಟ್ ಮೀರೋಗ್ತಾ ಇದಾರೆ. ಇವತ್ತಂತೂ ನಾನು ಡೈರೆಕ್ಟ್ ಆಗಿ ಕೇಳೇ ಬಿಡ್ತೀನಿ. ದೊಡ್ಡದಾಗಿ ಕೇಳ್ಬಿಡ್ತೀಯ, ಎಲ್ಲ ಇಲ್ಲೇ ಹೇಳ್ತೀಯ. ಅಲ್ಲಿ ಬಂದ ತಕ್ಷಣ ಹೆಡೆ ಮುದ್ರಕೊಂಡ್ ಹಾವಿನ ತರ ತೆಪ್ಪಗಿದ್ ಬಿಡ್ತೀಯ. 15 ವರ್ಷದಿಂದ ನಾನು ನೋಡ್ತಾ ಇಲ್ವಾ? ಬೇಗ ಬಾ. ಆಂಟಿ, ಆಮೇಲೆ ಇವತ್ ಅಮ್ಮನ ಹತ್ರ ನಾರ್ತ್ ಇಂಡಿಯಾ ಟೂರ್, ಮ್ಯೂಸಿಕ್ ಕ್ಲಾಸ್, ಡಾನ್ಸ್ ಕ್ಲಾಸ್ ಬಗ್ಗೆ ಕೇಳೋಣ ಅಂತಿದೀನಿ. ಕೇಳಲಾ? ಕೇಳ್ ನೋಡು. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್. ತಿಂಡಿ ತಿನ್ನು. ಮಮ್ಮಿ, ಕಾಲೇಜ್ ಸ್ಟಡೀಸ್ ಮುಗೀತಲ್ಲ, ಅದೇ ಎಲ್ಲಾ ಫ್ರೆಂಡ್ಸು ನಾರ್ತ್ ಇಂಡಿಯಾ ಟೂರ್ ಹೋಗೋಣ ಅಂತಿದೀವಿ. ಅದಕ್ಕೆ ನಿಮ್ ಪರ್ಮಿಷನ್. ಬೇರೆ ಏನೇನ್ ಪ್ಲಾನ್ಸ್ ಇಟ್ಕೊಂಡಿದ್ಯಾ? ಟೂರ್ ಹೋಗಿ ಬಂದ ತಕ್ಷಣ ಡ್ಯಾನ್ಸ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್ ಅಂತ ಯೂಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತಿದೀನಿ. ಇದಕ್ಕಿಂತ ಒಳ್ಳೆ ಪ್ಲಾನ್ ನನ್ನ ಹತ್ರ ಇದೆ, ಕೇಳ್ತೀಯಾ? ಹಾ ಮಮ್ಮಿ, ಹೇಳಿ. ಮದ್ವೆ ಮಾಡ್ಕೊಂಡು ಬೇಗ ನನ್ಗೊಂದ್ ಮೊಮ್ಮಗುನ ಹೆತ್ಕೊಡು. ಮಮ್ಮಿ, ಏನು ಕೋಪ ಬರ್ತಾ ಇದ್ಯಾ?
ಇಲ್ಲ ಇಲ್ಲ ಮಮ್ಮಿ. ಹಲೋ ಅಕ್ಕ. ಹಲೋ. ಹಾಯ್ ಚಿತ್ರ. ಏನಾದ್ರೂ ಪ್ರಾಬ್ಲಮಾ? ಏನೂ ಇಲ್ಲ. ಚಿತ್ರಾನ್ನ ಮದುವೆ ಆಗು ಅಂತ ಹೇಳ್ತಾ ಇದ್ದೆ. ಖುಷಿಯಾಗಿರ್ಬೇಕಲ್ಲ. ಇಲ್ಲ, ಕೋಪ ಮಾಡ್ಕೊಂಡಿದ್ದಾಳೆ. ಓ, ನಾನೇ ಗಂಡು ಅಂತ ನೀನ್ ಹೇಳಿರೋದಿಲ್ಲ. ಹ್ಮ್. ಚಿತ್ರ, ಅಳ್ಬೇಡ ಪುಟ್ಟ, ಅಳ್ಬಾರ್ದು. ನೋಡು, ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. 6ನೇ ವಯಸ್ಸಿಂದ ಆಗದೆ ಇರೋ ಒಳ್ಳೇದು ಇನ್ ಮುಂದೆ ಆಗತ್ತ ನಂಗೆ ನಂಬಿಕೆನೆ ಹೊರಟೋಗ್ಬಿಟ್ಟಿದೆ ಆಂಟಿ. ಹಾಗೆಲ್ಲ ಅನ್ಕೋಬೇಡ ಕಂದ. ನಂಗ್ ಮಾತ್ರ ಯಾಕೆ ಆಂಟಿ ಈ ತರದ್ ಒಂದಮ್ಮ? ಈ ಮದ್ವೆಯಲ್ಲಿ ಇಷ್ಟ ಇದೆಯೋ ಇಲ್ವೋ ಅಂತ ಫಾರ್ಮಾಲಿಟಿಗೆ ಒಂದ್ ಮಾತು ಕೂಡ ಕೇಳ್ದೆ. ಈ ತರ ಹಿಟ್ಲರ್ ತರ ನಡ್ಕೋತಾರೆ. ಏನಂದೆ? ನಾನ್ ಹಿಟ್ಲರ್ ತರ ನಡ್ಕೋತೀನಾ? ಹೌದು, ನಾನ್ ಹಿಟ್ಲರೇ. ಯಾಕೆಂದ್ರೆ ನೀನ್ ನನಗೆ ಜರ್ಮನಿ ಅಲ್ವಾ? ಅಕ್ಕ, ಚಿತ್ರಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಬೇಡ ಪ್ಲೀಸ್. ನೀನೇನ್ ಕಿಶೋರ್, ಅವಳೇನೋ ಚಿಕ್ಕ ಹುಡುಗಿ ಹಾಗೆ ಮಾತಾಡ್ತಾಳೆ. ಮಾಲ್ತಿಯಮ್ಮ, ಪ್ರಪಂಚ ಗೊತ್ತಿಲ್ದಿರೋ ಹುಡುಗಿ, ಸ್ವಲ್ಪ ಬುದ್ಧಿ ಹೇಳಿ. ಚಿತ್ರ, ಅಳ್ಬೇಡ ಪುಟ್ಟ, ಹೇಳದ್ನಲ್ಲ. ಕೆಲವೊಂದು ವಿಷಯದಲ್ಲಿ ನಾವೊಂದ್ ಅನ್ಕೊಂಡ್ರೆ ದೈವ ಒಂದ್ ಬಗೆಯತ್ತೆ. ನನ್ ಮನಸ್ಸು ಹೇಳ್ತಾ ಇದೆ, ಈ ಮದ್ವೆ ನಡೆಯಲ್ಲ. ನೋಡು, ಆ ದೇವ್ರು ನಿನ್ ಕೈ ಬಿಡಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಜಾಗಿಂಗ್ ಮಾಡ್ಕೊಂಡ್ ಬಂದು ಮತ್ತೆ ನಿದ್ದೆ ಮಾಡೋ ಚುರುಕಾದ ಸೋಂಬೇರಿ ಪ್ರಪಂಚದಲ್ಲಿ ಇವನು ಒಬ್ಬನೇ. ಯಶವಂತ್, ಯಶವಂತ್, ಧನಲಕ್ಷ್ಮಿ ಅವರ ಅಪ್ಪ ಅಮ್ಮ ನಿನ್ನ ನೋಡಕ್ ಬಂದಿದ್ದಾರೆ. ನನ್ನ ಏನಂತ ಗೊತ್ತಿಲ್ಲ, ಎದ್ ಬಾ. ಕಾಫಿ ಕೊಟ್ಟ? ಬಾ. ರಿಟೈರ್ ಆಯ್ತಲ್ಲ, ಕೆಮ್ಮಲ್ಗುಂಡಿ ಹೋಗಿ ಎಲ್ಲರೂ ಸೆಟ್ಲ್ ಆಗೋಣ ಅಂತಿದೀವಿ. ಒಳ್ಳೇದಾಯ್ತು. ಅಲ್ಲೋದ್ಮೇಲೆ ಬರ್ತಾ ಇದ್ದಾನೆ. ಅಲ್ಲೋದ್ಮೇಲೆ ಸರ್ವಿಸ್ ಮಾಡ್ತಿರ್ತಾನೆ. ಮಾಡ್ತೀನಿ. ಸರಿ, ಮತ್ತೆ ಪೊಲ್ಯೂಷನ್ ಆರಾಮಾಗಿರ್ಬೋದು. ಚೆನ್ನಾಗಿದ್ದೀರಾ? ಏನ್ದನು ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಣೋ, ನೀನು? ಚೆನ್ನಾಗಿದ್ದೀನಿ. ಆಮೇಲೆ ಏನ್ ವಿಶೇಷ? ಏನಿಲ್ಲ ಕಣೋ, ಅಪ್ಪ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರಲ್ಲ, ಅಮೌಂಟ್ ಸೆಟ್ಲ್ ಆಯ್ತು. ಫ್ಯಾಮಿಲಿ ಎಲ್ಲ ಕೆಮ್ಮಣ್ಗುಂಡಿಗೆ ಶಿಫ್ಟ್ ಆಗ್ತಾ ಇದೀವಿ. ಅಲ್ಲೊಂದು ಎಸ್ಟೇಟ್ ಅಲ್ಲಿ ಅಪ್ಪನ್ಗೆ ಅಕೌಂಟೆಂಟ್ ಆಗಿ ಕೆಲಸ ಸಿಕ್ಕಿದೆ. ಅದನ್ನೇ ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ? ವೆರಿ ಗುಡ್, ವೆರಿ ಗುಡ್. ಹೋಗ್ಬಾ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಬ್ರೈಟ್ ಅಂಡ್ ಪ್ರಾಸ್ಪರಸ್ ಫ್ಯೂಚರ್. ಓಕೆ? ಥ್ಯಾಂಕ್ಸ್ ಕಣೋ. ನೀನ್ ಮಾಡಿರೋ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಆಂಟಿ, ಈಗ ಯಾಕದೆಲ್ಲ? ಅಂಕಲ್, ಗುಡ್ ಲಕ್. ಯಶವಂತ್, ನಮ್ಮಿಬ್ರು ಫ್ಯಾಮಿಲಿದು ಒಂದ್ ಫೋಟೋ ತೆಗೆಸ್ಕೊಳ್ಳೋಣವಾ? ತಗ್ಸ್ಕೊಳ್ಳೋಣ. ತೆಗೆಯವ್ರು ಯಾರು? ಬಾ ಬಾ ಬಾ. ಕೆಮ್ಮನ್ಗುಂಡಿಗೆ ಹೋದ್ಮೇಲೆ ನಮ್ನೆಲ್ಲ ಮರ್ತು ನಿನ್ ಮದ್ವೆಗೆ ಏನಾರು ಇನ್ವೈಟ್ ಮಾಡದೆ ಹೋದ್ರೆ ಅಲ್ಲಿಗೆ ಬಂದ್ ಚಚ್ಚಾಕ್ಬಿಡ್ತೀನಿ. ಲಾಸ್ಟ್ 2 balls. ಪವನ್ ಜೋಶಿ, ಬನ್ನಿ ಇಲ್ಲಿ. ಬಂದೆ ಮಾಮ. ಏನ್ ನೀನು ನಾನ್ ಯಾವ ತರ ಬಾಲ್ ಹಾಕಿದ್ರು ಒಂದೇ ತರ ಆಡ್ತೀಯಾ? ಅದು ಪ್ರೀತಿ ಬಗ್ಗಿ ಬಗ್ಗಿ ಫೀಲ್ ಮಾಡೋ ತರ? ಹೌದಾ? ಹೌದೇನಾ? ಗೊತ್ತಿಲ್ಲಪ್ಪ, ನಾನೇನ್ ಗಮನಿಸಿಲ್ಲಪ್ಪ. ಅಯ್ಯೋ, ಬೇಡ, ನನ್ನ ಹತ್ರನೇನಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಆಮೇಲೆ ಬ್ಲೈಂಡ್ ಕ್ರಿಕೆಟ್. ಅವಳು ನಮ್ ಫ್ರೆಂಡ್. ನೀವೇ ಇಷ್ಟು ಚೀಪಾಗಿ ಬಿಹೇವ್ ಮಾಡಿದ್ರೆ ಯಾರು ಏನೇ ಅಂದ್ರು ಗಂಡು ಹುಡುಗರ ತರ ಅವ್ರ ನಮ್ ಜೊತೆ ಸುತ್ತಾಡೋದ್ರಲ್ಲಿ ಅರ್ಥನೇ ಇರಲ್ಲ. ಈ ವಿಷಯದಲ್ಲಿ ನೀವಿದೆ ಫಸ್ಟ್ ಟೈಮ್ ತಪ್ಪು ಮಾಡ್ತಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಇದು ಲಾಸ್ಟ್ ಟೈಮ್ ಆಗಿರ್ಬೇಕು ಅಂತ ಬಯಸ್ತೀನಿ. ಹೋಗಿ ಕ್ರಿಕೆಟ್ ಮಾತ್ರ ಆಡಿ. ಸಾರಿ ಕಣೋ, ಸಾರಿ ಮಚ್ಚ. ಏನ್ರೋ ಅದು ಸೀಕ್ರೆಟು? ನಿನ್ನ ಹತ್ರ ಡಿಸ್ಕಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಿನ್ನನ್ನು ಕರೀತಿದ್ದೆ.
ಓಕೆ? ಅವನ್ ಹೀಗೆ ಹೇಳ್ತಾನೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಕೇಳಲಿಲ್ಲ. ಹುಷಾರ್. ಯಾರತ್ರ? ಅದು ಹಲೋ, ಐ ಆಮ್ ಚನ್ನಪ್ಪ ಎಕ್ಸ್ಪೋರ್ಟ್ಸ್ MD. ಓ, ನಾವ್ ಯಶವಂತ್ ಅಂತ. ನೀನು ರನ್ನರಾ? ಇಲ್ವಲ್ಲ. ಮೈ ಗುಡ್ನೆಸ್, ನೀಗೊಂದು ಗೊತ್ತಾ? ನೀನು ಆ ನಾಯಿನ ಅಟ್ಟಿಸ್ಕೊಂಡು ಹೋದ್ಯಲ್ಲ, ಅದರ ಆವರೇಜ್ ಸ್ಪೀಡ್ ಏನು ಗೊತ್ತಾ? 35 km/h. ಆಲ್ಮೋಸ್ಟ್ ಒಬ್ಬ ನ್ಯಾಷನಲ್ ರನ್ನರ್ ಇರ್ತಾನಲ್ಲ, ಅವನ ಸ್ಪೀಡು. ಅಲ್ಲ, ನೀ ಯಾತಕ್ಕೆ ರನ್ನಿಂಗಲ್ಲೇ ಕಾನ್ಸಂಟ್ರೇಟ್ ಮಾಡಿ? ದೊಡ್ಡ ರನ್ನರ್ ಆಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು? ಮುಂದೆ 2008ರಲ್ಲಿ ಚೈನಾ ನಡೆಯೋ ಒಲಿಂಪಿಕ್ಸ್ ನಲ್ಲಿ ಇಂಡಿಯಾಗೆ ಗೋಲ್ಡ್ ಮೆಡಲ್ಸ್ ತರಕ್ಕೆ ನಿನ್ ಕೈಲಿ ಮಾತ್ರ ಸಾಧ್ಯ ಅಂತ ನಾನು ಹೇಳಕ್ ಬರ್ತಾ ಇರೋದು. ದೇವ್ರಾನೇ ಹೇಳ್ತಾ ಇದೀನಿ, ನನ್ಗೆ ಆ ತರದ ಗುರಿ ಒಂಚೂರು ಇಲ್ಲ. ನನ್ ಬಿಟ್ಬಿಡ್ತೀರಾ ಪ್ಲೀಸ್? ಸರ್, ಇನ್ನೊಬ್ಬ ಯಾರೋ ಓಡ್ತಾ ಇದ್ದಾನೆ, ಅವನ ಹತ್ರ ಕೇಳಿ ನೋಡಿ ಸರ್. ಮನೆ ಎಲ್ಲ ಸೌಕರ್ಯವಾಗಿದೆ ತಾನೆ? ಹೌದು, ಸೌಕರ್ಯವಾಗಿದೆ ಮೇಡಮ್. ನಾಡಿದಿಂದ ಲೆಕ್ಕಾಚಾರ ನೋಡ್ಕೊಂಡ್ರೆ ಸಾಕು. ಸರಿ. ನಾಳೆ ನನ್ ಮಗಳ ಮದುವೆ, ಸೊ ಈ 2 ದಿನ ಮಾಲ್ತಿ ಅಮ್ಮಂಗೂ ಮ್ಯಾನೇಜರ್ಗೂ ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಇನ್ವಿಟೇಷನ್ ಹೊಡೆದು ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಿಲ್ಲ, ಸಿಂಪಲ್ ಆಗಿ ನಮ್ಮ ಎಸ್ಟೇಟ್ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಿದೀವಿ. ಬೇಕಾದ ಫ್ರೆಂಡ್ಸ್ ರಿಲೇಟಿವ್ಸ್ ನ ಮಾತ್ರ ಕರೆದಿದೀವಿ. ಓಕೆ? ಆಯ್ತು ಮೇಡಮ್. ನಾನ್ ಟೌನ್ಗೆ ಹೋಗಿ ಬರ್ತೀನಿ. ಚಿತ್ರಾಗೆ ಮೇಕಪ್ ಮೆಹಂದಿ ಹಾಕೋಕೆ ಒಬ್ಬ ಬ್ಯೂಟಿಷಿಯನ್ ಬೇಕು, ಜೊತೆಲಿ ಕರ್ಕೊಂಡ್ ಬರ್ತೀನಿ. ಮೇಡಮ್, ಧನಲಕ್ಷ್ಮಿ ಕೂಡ ಒಳ್ಳೆ ಬ್ಯೂಟಿಷಿಯನ್, ಇವಳಿಗೆಲ್ಲ ಗೊತ್ತು. ಹೌದಾ? ತುಂಬಾ ಒಳ್ಳೇದಾಯ್ತು. ಹಾಗಾದ್ರೆ ನೀನೇ ಟೌನ್ಗೆ ಹೋಗಿ ಏನೇನ್ ಬೇಕೋ ಎಲ್ಲ ತಗೊಂಡ್ಬಂದ್ಬಿಡು. ಮೆಹಂದಿ ಮಾತ್ರ ತುಂಬಾ ಸುಂದರವಾಗಿರ್ಬೇಕು. ಸರಿ ಮೇಡಮ್. ಹೇಗಿದೆ? ಸಖತ್ತಾಗಿದೆ. ಏನು ಮೈಸೂರು ಮದ್ವೆ ಸ್ಪೆಷಲಾ? ಹೌದು. ಎಲ್ಲ ರೆಡಿ ಆದ್ರ? OS ಹೊಡ್ತಾ ಇದೀವಿ. ಓಹ್, ಪ್ರಪಂಚದಲ್ಲಿ ಒಬ್ಬನ್ ಬಿಟ್ಟು ಬೇರೆ ಎಲ್ಲ ಚುರುಕಾಗಿದಾರಪ್ಪ. ಅಲ್ಲ ಕಣೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಇಷ್ಟು ಬ್ರಿಸ್ಕಾಗಿ ಓಡಾಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರಿದಿಲ್ಲ ಇಲ್ವಾ? ಅಲ್ಲ ಕಣೆ, ಅಸಹ್ಯ ಆಗಲ್ಲ? ಅಸಹ್ಯ ಆಗ್ಬೇಕಾಗಿರೋದು ನಮ್ಗಲ್ಲ, ನಿನಗೆ. ಇಷ್ಟೊತ್ತವರೆಗೂ ಬಿತ್ಕೊಂಡಿದ್ಯಲ್ಲ. ಯಶವಂತ್, ಬೀರುಲಿ ಆಪರೇಷನ್ ಖರ್ಚಿಗೆ 50,000 ರೂಪಾಯಿ ಇಟ್ಟಿದ್ದೀನಿ. ನೀನ್ ಡ್ರೆಸ್ ಚೇಂಜಿಗೆ ಬೀರು ಓಪನ್ ಮಾಡಿದ್ರೆ ಮತ್ತೆ ಲಾಕ್ ಮಾಡ್ಬೇಕು. ಹಾಲಲ್ಲಿ ಟಿವಿ ಮೇಲೆ 500 ರೂಪಾಯಿ ಇಟ್ಟಿದ್ದೀನಿ, ಅದು ನಿನ್ ಖರ್ಚಿಗೆ. ನಾವು ಮಂಗಳವಾರ ಸಾಯಂಕಾಲನೇ ಬಂದ್ಬಿಡ್ತೀವಿ. ಬುಧವಾರ ಬೆಳಿಗ್ಗೆನ ಅಮ್ಮನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೋಣ, ಏನೋ? ಸರಿಪಾ. ಯಶವಂತ್, ಫ್ರಿಜ್ ನಲ್ಲಿ ದೋಸೆ ಹಿಟ್ಟಿಟ್ಟಿದ್ದೀನಿ, ಚಟ್ನಿ ಇಟ್ಟಿದ್ದೀನಿ. ಪುಳಿಯೋಗರೆ ಮಿಕ್ಸು, ಚಟ್ನಿ ಪುಡಿ, ಖಾರದ ಪುಡಿ ಎಲ್ಲ ಇದೆ. ಅನ್ನ ಮಾತ್ರ ಮಾಡ್ಕೋ. ಸರಿ. ಎಷ್ಟೇ ಮಾಡಿಟ್ರು ಹೊರಗಡೆ ತಿಂದು ಆ 500 ರೂಪಾಯಿನ ಖಾಲಿ ಮಾಡ್ಬಿಟ್ಟೆ ಕೂತ್ಕೊಳ್ತಾನೆ ಅಂತ ಗೊತ್ತಿದ್ರು ನಾನ್ ಸುಮ್ನೆ ಕೂತ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಲೆ ಕೆಲ್ಸಗಳನ್ನ ಕಡಿಮೆ ಮಾಡ್ಕೋ. ಸರಿ. ಓಕೆ? ಗುಡ್ ಗರ್ಲ್.
ಹ್ಯಾಪಿ ಜರ್ನಿಪ್ಪ, ಹ್ಯಾಪಿ ಜರ್ನಿಮ್ಮ. ಏಯ್, ಹಿಂದಿನ ಬಾಗಿಲಿಗೆ ಬೀಗ ಹಾಕೋದ್ ಮರಿಬೇಡ. ಹೊರಗಡೆ ಹೋಗುವಾಗ ಮುಂದೆ 2 ಬೀಗನು ಲಾಕ್ ಮಾಡ್ಕೊಂಡು ಹೋಗು, ಸರಿನಾ? ಜೋಪಾನ ಕಣೋ, ಹೇಳಿದ್ದೆಲ್ಲ ನೆನ್ಪಿರ್ಲಿ. ಹೋಗಿಪ್ಪ. ಬಾಮ್ಮ. ಬಾಯ್. ಸಿಯಾ. ಮುಂದಿನ ಡೋರ್ ಲಾಕ್ ಆಯ್ತು, ಹಿಂದಿನ ಡೋರ್ ಲಾಕ್ ಹಾಕೋಬೇಕೀಗ. ಆಮೇಲೆ ಇನ್ನೇನು, ಅಪ್ಪಾಜಿ ಹೇಳ್ದಂಗೆ ಡೋರು ಅಲ್ಲ, ಬೀರು ಲಾಕ್ ಹಾಕ್ಬೇಕು. ಆಮೇಲೆ ಇನ್ನು ಸರಿ, ನೆಮ್ಮದಿಯಿಂದ ಮಲಿಕಬೇಕು. ರಿಜಿಸ್ಟ್ರಾರ್ಗೆ ಕಾರ್ ಎಷ್ಟೊತ್ತಿಗೆ ಕಳಿಸ್ತಾ ಇದ್ದೀರಾ? 4:15 ಕಳಿಸ್ತಾ ಇದ್ದೀನಿ ಮೇಡಮ್. ಹಾ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನು ನೈಟ್ ಮೆಹಂದಿ ಹಾಕಿ ಹೋಗೋದಕ್ಕೆ ತುಂಬಾ ಲೇಟ್ ಆಯ್ತು ಅನ್ಸುತ್ತೆ? ಹೌದು ಮೇಡಮ್, ಅದೇ ಹೇಗಿದೆ ನೋಡೋಣ ಅಂತ ಬಂದೆ. ಹಾ, 6:15 ಎಪ್ಸಿ ನಾನೇ ನೋಡೋಣ ಅಂತಿದ್ದೆ. ಬಾ ನೋಡೋಣ. ಮಮ್ಮ ಮಜಾ ಮಾಡು ಯಶವಂತ್ ಮಾಮ, ಮಜಾ ಮಾಡು ಗಾಂಧಿ ತಾತ ಈಗ ನಿನ್ನ ಕೈಯಲ್ಲಿ. ಫಿನಿಶಿಂಗ್ ಟಚ್ ಅಂತ ಯಾಕೆ ಸ್ವಲ್ಪ ಪರ್ಫ್ಯೂಮ್ ಹಾಕಬಾರ್ದು ಯಶವಂತ್? ವೈ ನಾಟ್? ಏನ್ ಮ್ಯಾಜಿಕ್ ಇದೆ ನಿನ್ನಲ್ಲಿ. ನಿನ್ ಮುಟ್ಟಿದ ತಕ್ಷಣ ಮೈಯೆಲ್ಲ ಜುಮ್ ಅಂದತ್ತಲ್ಲ. ಮುಟ್ಟಿದ್ರೇನೆ ಹೀಗೆ, ಇನ್ನೆತ್ಕೊಂಡು ಊರೆಲ್ಲ ತಿರ್ಗಾಡಿದ್ರೆ? ಓಕೆ, ಇವತ್ತು ಫ್ರೈಡೆ. ಅಮ್ಮನ ಜೊತೆ ನೀನು ಆಪರೇಷನ್ಗೆ ಅಂತ ಹೋಗ್ಬೇಕಾಗಿರೋದು ವೆಡ್ನೆಸ್ಡೇ. ಅಪ್ಪ ಅಮ್ಮ ಊರಿಂದ ಬರೋದು ಟ್ಯೂಸ್ಡೇ. ಅಲ್ಲಿವರೆಗೂ ನೀನ್ ಯಾಕೆ ಬೀರಲೆ ಕುಳಿತಾ ಇರ್ಬೇಕು? ನನ್ ಜೊತೆ ಬಂದ್ರೆ ಊರೆಲ್ಲ ತಿರ್ಗಾಡ್ಬೋದಲ್ಲ. ಆಮೇಲೆ ಇಲ್ಲಿ ಕರ್ಕೊಂಡು ಬಿಟ್ಬಿಡ್ತೀನಪ್ಪ. ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸಿ ನಿನ್ನ ನಂದು ಅಂತ ಹೇಳಿ ಅಮ್ಮಂದೆಯಿಂದ ಪೋಸ್ಟ್ ತೋರಿಸ್ತೀನಿ. ಆಮೇಲೆ ನಿಜನೂ ಹೇಳ್ಬಿಡ್ತೀನಿ. ಪಾಪ ನಿನ್ನಂತ ಬಂಡಲ್ನ ನನ್ನ ಫ್ರೆಂಡ್ಸ್ ಮುಟ್ ಸಹ ನೋಡಿರಲ್ಲ. ನಂತರ ಅವ್ರು ಸ್ವಲ್ಪ ಎಕ್ಸೈಟ್ ಆಗ್ಲಿ. ಏನ್ ಹೇಳ್ತೀಯಾ? ನಿಮ್ಮಿಷ್ಟ ಬಾಸ್. ಸಿನಿಮಾ ನೋಡಿ ನೋಡಿ ನಾವ್ ತುಂಬಾ ಕೆಟ್ಟೋಗ್ಬಿಟ್ಟಿದೀವಿ. ನಾನು ನಿನಗ್ ಬಾಸ್ ಅಲ್ಲ? ನಾನು ಯಾರ ಕೈಲಿ ಇರ್ತೀನೋ ಅವರೇ ನನಗೆ ಬಾಸು ಬಾಸ್. ದುಡ್ಡು ಯಾರ ಕೈಲಿದ್ರೆ ಅವನೇ ಗೋಡು ವರ್ಲ್ಡ್ ಅಲ್ಲಿ. ದುಡ್ಡು ಯಾರ ಹಿಂದಿದ್ರೆ ಅವನೇ ಕಿಂಗು ಲೈಫ್ ಅಲ್ಲಿ. ಎಲ್ಲರೂ ತಲೆಬಾಗುವ ನಿತ್ಯವೂ ಪ್ರೇ ಮಾಡುವ ದುಡ್ಡೀಗ ನನ್ನ ಕೈಲಿದೆ. ನುಗ್ಗಿಗೆ ಕಿಕ್ಕೇರಿಸೋ ಸಿಕ್ಕರೆಲ್ಲ ತಿರುಗಿಸೋ ಕಾಂಚಾಣ ನಂದಾಗಿದೆ. ಸಿಕ್ಕ ಚಾನ್ಸನ್ನು ವೇಸ್ಟ್ ಮಾಡದೆ ಜಾಲಿ ಮಾಡುವ ಬಾಜನ. ಪಬ್ಬಿಗೋಗುವ ಕ್ಲಬ್ಬಿಗೋಗುವ ಚಿಂದಿ ಮಾಡುವ ದುಡ್ಡನ್ನ. ದುಡ್ಡು ಯಾರ ಕೈಲಿದ್ರೆ ಅವನೇ ಗೋಡು ವರ್ಲ್ಡ್ ಅಲ್ಲಿ. ದುಡ್ಡು ಯಾರ ಹಿಂದಿದ್ರೆ ಅವನೇ ಕಿಂಗು ಲೈಫ್ ಅಲ್ಲಿ.
ಇಲ್ಲಿ ಏನಾದ್ರು ಬೇಕು ಈ ದುಡ್ಡು ಡಬ್ಬು ಎಲ್ಲ ಡ್ರಾಮಕ್ಕೂ ಮೂಲ ಸ್ಫೂರ್ತಿ ಈ ದುಡ್ಡು ಮಂತು ಫಸ್ಟ್ ಅಲ್ಲಿ ಎಲ್ಲಾರ್ಗೂ ಬೆಸ್ಟ್ ಫ್ರೆಂಡು ಈ ದುಡ್ಡು 31st ಗೆ ರೀಚ್ ಆದ್ರೆ ಫಸ್ಟ್ ಫ್ರೆಂಡು ಈ ದುಡ್ಡೊಂದು ಇದ್ದರೆ ದಡ್ಡನೆ ಆದರೂ ಅವನಿಲ್ಲಿ ಹೀರೋ ದುಡ್ಡಿಲ್ದೆ ಹೋದರೆ ಬುದ್ಧಿ ಎಷ್ಟಿದ್ದರು ಅವನೊಬ್ಬ ಝೀರೋ ಕಣೋ ಸಿಕ್ಕ ಚಾನ್ಸನ್ನು ವೇಸ್ಟ್ ಮಾಡದೆ ಜಾಲಿ ಮಾಡುವ ಬಾಚನ ಪಬ್ಬಿಗೋಗುವ ಕ್ಲಬ್ಬಿಗೋಗುವ ಚಿಂತೆ ಮಾಡುವ ದುಡ್ಡು ಯಾರ ಕೈಲಿದ್ರೆ ಅವನೇ ಗೋಡು ವರ್ಲ್ಡ್ ಅಲ್ಲಿ ದುಡ್ಡು ಯಾರ ಹಿಂದಿದ್ರೆ ಅವನೇ ಕಿಂಗು ಲೈಫ್ ಅಲ್ಲಿ ಒಂದು ನಿನ್ನ ಕೈಲಿದ್ರೆ ಏನೇ ಮಾಡು ಸಕ್ಸಸ್ಸು ಕಾಸು ಇಲ್ಲದೆ ಲಾಸ್ ಆದ್ರೆ ಲೈಫು ಎಲ್ಲ ಸರ್ಕಸ್ಸು ದುಡ್ಡು ಎನ್ನುವ ನೀರಲ್ಲಿ ಇಲ್ಲಿ ಎಲ್ಲ ಸೆಲ್ಫಿಶು ದುಡ್ಡು ಉಳಿಸದೆ ನೀ ಹೋದ್ರೆ ನಿನ್ನನೇ ಬೀಸು ದುಡ್ಡಿದ್ರೆ ಜೇಬಲ್ಲಿ ಲೋಕಾನೆ ಕೈಯಲ್ಲಿ ನಡೆದಿದ್ದೆ ದಾರಿ ಕಣೋ ದುಡ್ಡಿದ್ರೆ ಬ್ಯಾಂಕಲ್ಲಿ ಶವ ಕೂಡ ದುಡ್ಡಲ್ಲಿ ನಿಂತ್ಕೊಂಡು ಕಾಯ್ತಾನ್ ಕಣೋ ಸಿಕ್ಕ ಚಾನ್ಸನ್ನು ವೇಸ್ಟ್ ಮಾಡದೆ ಜಾಲಿ ಮಾಡುವ ಬಾಚನ ಪಬ್ಬಿಗೋಗುವ ಕ್ಲಬ್ಬಿಗೋಗುವ ಚಿಂತೆ ಮಾಡುವ ದುಡ್ಡು ಯಾರ ಕೈಲಿದ್ರೆ ಅವನೇ ಗೋಡು ವರ್ಲ್ಡ್ ಅಲ್ಲಿ ದುಡ್ಡು ಯಾರ ಹಿಂದಿದ್ರೆ ಅವನೇ ಕಿಂಗು ಲೈಫ್ ಅಲ್ಲಿ ಎಲ್ಲರೂ ತಲೆಬಾಗುವ ನಿತ್ಯವೂ ಪ್ರೇಮ ಮಾಡುವ ದುಡ್ಡೀಗ ನನ್ ಕೈಲಿದೆ ದುಡ್ಡಿಗೆ ಕಿಕ್ಕೇರಿಸೋ ಸಿಕ್ಕರೆ ತಿರುಗಿಸೋ ಕಾಂಚಾಣ ನಂದಾಗಿದೆ ಸಿಕ್ಕ ಚಾನ್ಸನ್ನು ವೇಸ್ಟ್ ಮಾಡದೆ ಜಾಲಿ ಮಾಡುವ ಬಾಚನ ಪಬ್ಬಿಗೋಗುವ ಕ್ಲಬ್ಬಿಗೋಗುವ ಚಿಂತೆ ಮಾಡುವ ದುಡ್ಡನ್ನ ದುಡ್ಡು ನಾ ಎತ್ಕೊಂಡು ಹೋಗ್ತಾನೆ ಅಶಿಶು ಇವನ್ ಹೆಂಗಾನ ಮಾಡಿ ಓವರ್ಟೇಕ್ ಮಾಡಿ ನನ್ನನ್ನ ಹಿಡ್ದಾಕ್ಬಿಡ್ತಾನೆ ಕಳ್ಳ ಅನಾವಶ್ಯಕವಾಗಿ ಇವನ್ ತವ ಸೋತು ಸರೆಂಡರ್ ಆಗ್ಬೇಕು ಹಿಂದೆ ಒಂದ್ ಕಿತ ಆಗಿದ್ದೆ ಸಾಕು ಇನ್ನೊಂದ್ ಕಿತ ಆಗ್ಬಾರ್ದು ಕಳ್ಳ ಏನ್ ಮಾಡೋದೀಗ ನಾವು ರೆಗ್ಯುಲರ್ ಆಗಿ ಉಚ್ಚೆ ಹೋಯ್ತೀವಲ್ಲ ಮ್ಯಾನ್ವಲ್ ಅದ್ರ ಒಳಗೆ ಹಾಕ್ಬಿಟ್ರೆ ಕರೆಕ್ಟ್ ಕಳ್ಳ ಜೂಟ್ ಏನೋ ಒಳಗಾಕ್ಬಿಡ್ತಾ ಊರ್ಕೊಡು ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ವಲ್ಲೋ ಅದೇ ದುಡ್ಡಲ್ಲಿ ಕುಡುಕ್ತೀನಿ ಮಜಾ ಮಾಡೋಣ ಅಂತಿದ್ರೆ ಏಯ್ ಸುಮ್ನಿರೋ ಯಶವಂತ್ ಎಲ್ಲಿಂದ ಬಂತಿಷ್ಟು ದುಡ್ಡು ಅಮ್ಮನ ಆಪರೇಷನ್ಗೆ ಅಂತ ಅಪ್ಪ ಪ್ರಾವಿಡೆಂಟ್ ಫಂಡ್ ಇಂದ ಡ್ರಾ ಮಾಡಿ ಮನೇಲಿ ಇಟ್ಟಿದ್ ದುಡ್ಡಿದು ಎಲ್ಲ ಮೈಸೂರಿಗೆ ಹೋಗಿದ್ರು ತಗೊಂಬಂದ್ ನಿಮ್ಮ ಹತ್ರ ಪೋಸ್ಟ್ ತೋರ್ಸೋಣ ಅಂತ ಅನ್ಕೊಂಡ್ರೆ ಅಷ್ಟ್ರಲ್ಲಿ ಏನ್ರ ಮಾಡೋದೀಗ ನಿಂಗ್ ಬುದ್ಧಿಗೆ ಇದೆಯೇನೋ ಯಾವ್ದ್ರಲ್ಲಿ ಆಟ ಆಡ್ಬೇಕು ಅಂತ ಒಂದ್ ಲಿಮಿಟ್ ಬೇಡ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ ಅವನ್ನ ಕ್ರಿಟಿಸೈಸ್ ಮಾಡೋದ್ ಬಿಟ್ಟು ದುಡ್ಡಿಗೆ ಏನ್ ಮಾಡ್ಬೇಕು ಅಂತ ಎಲ್ರು ಸ್ವಲ್ಪ ಯೋಚನೆ ಮಾಡಿ ಏನು ಮಾಡೋದು ಬಡ್ಡಿಗೆ ದುಡ್ಡು ಕೊಡೋ ನಮ್ ಕೋತಿ ಕೃಷ್ಣನ್ ಕೇಳಿ ನೋಡೋಣ ಕೆಲ್ಸಕ್ಕೆ ಹೋಗೋರು ಕೊಡ್ತಾನೆ ನಮ್ಗೆ ಹೇಗೋ ಕೊಡ್ತಾನೆ ಒಂದ್ ವೇಳೆ ಕೊಟ್ಟ ಅಂತ ತಿಳ್ಕೊ 10% ಬಡ್ಡಿ ಅಂದ್ರೆ 5,000 ರೂಪಾಯಿ ನಮ್ ಕೈಲಿ ಕೊಡಕ್ಕಾಗತ್ತಾ ಸರಿಯಾದ ಟೈಮ್ಗೆ ಬಡ್ಡಿ ದುಡ್ಡು ಕೊಡದೆ ಹೋದ್ರೆ ಮನೆ ಹತ್ರ ಬಂದು ಕೂಗಿ ಗಲಾಟೆ ಮಾಡ್ತಾನೆ ಆಮೇಲೆ ಅಷ್ಟೇ ನಾನ್ ಬೇಕಾದ್ರೆ ಮನೆಯಿಂದ ಯಾರಿಗೂ ಗೊತ್ತಾಗ್ದಂಗೆ ಸ್ವಲ್ಪ ಚಿನ್ನದ ಒಡವೆಗಳನ್ನ ಆರ್ಸ್ಕೊಂಡ್ ಬಂದ್ಬಿಡ್ತೀನಿ ಖಂಡಿತ ನನ್ ಮೇಲೆ ಡೌಟ್ ಬರಲ್ಲ ಕಣೋ ಹುಡುಗಿ ಅನ್ನೋದ್ರಿಂದ ಒಂದ್ ವೇಳೆ ಡೌಟ್ ಬಂದ್ರು ನನ್ ತಮ್ಮನ್ ಮೇಲೋ ನಮ್ಮ ಅಪ್ಪನ ಮೇಲೋ ಡೌಟ್ ಪಡ್ತಾರೆ ಏನಂತ್ಯಾ ನೋ ಹೀಗ್ ಮಾಡಿದ್ರೆ
ನೈಟು ನಾವೇ ನಿಮ್ಮನೆ ಹಿಂಬಾಗಲ್ನ ಬೀರು ಲಾಕ್ನ ಹೊಡೆದಿಟ್ಬಿಟ್ಟು ಕಳ್ಳ ಬಂದು ಹೊಡ್ಕೊಂಡು ಹೋದ ಅಂತ ಡ್ರಾಮಾ ಮಾಡ್ಬಿಟ್ರೆ ಅದಕ್ಕೆ ನನ್ನ ಮನ್ಸಾಕ್ಷಿ ಹೋಗ್ತಾ ಇಲ್ಲ. ಇಲ್ಲಿರೋ ಕಬ್ನ ಇತ್ತಾಳೆ ಮೋಟರ್ಸ್ ಎಲ್ಲ ತಗೊಂಡೋಗಿ ಮಾರ್ಬಿಟ್ರೆ? ಪ್ರೀತಿ, ನೀನ್ ದಯವಿಟ್ಟು ಏನು ಯೋಚನೆ ಮಾಡಬೇಡ. ನನ್ಗೇನು ನಮ್ ಒಂದ್ ತಪ್ಪನ್ ಸರಿ ಮಾಡೋದಕ್ ಹೋಗಿ ನಾವು ತುಂಬಾ ತಪ್ಪಾಗಿ ಯೋಚಿಸ್ತಿದೀವಿ ಅನಿಸ್ತಾ ಇದೆ. ಸುಮ್ನೆ ಮನೆಗೆ ಹೋಗಿ ನಡೆದಿದ್ದನ್ನ ಹೇಳಿ ಕ್ಷಮೆ ಕೇಳೋದು ಬೆಟರ್ ಅಲ್ವಾ? ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಮನೇಲಿ ಯಾರಿಗೂ ಮುಖ ತೋರ್ಸಕ್ ಆಗಲ್ಲ. ನೀವ್ಯಾರು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಯಶವಂತ್ ಹತ್ರ ಇರೋ 500 ರೂಪಾಯಿನ 50,000 ರೂಪಾಯಿನಾಗಿ ಮಾಡೋದಕ್ಕೆ ನಾನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಸರಿ ಹೇಳು. ನನಗ್ ಗೊತ್ತಿರೋನೊಬ್ಬ ಒಂದ್ ಕಡೆ ಕೆಲಸ ಮಾಡ್ತಿದ್ದ. ನಮ್ಮಷ್ಟೇ ಚಿಕ್ಕ ವಯಸ್ಸು, ಆದ್ರೆ ದೊಡ್ಡ ಕಿಲಾಡಿ. ಎಷ್ಟೋ ಜನರನ್ನ ಲಕ್ಷಾಧೀಶರನ್ನಾಗಿ ಮಾಡಿದಾನೆ. ಏಯ್, ಎಲ್ಲಿ ಏನು ಅಂತ ಬೇಗ ಕ್ಲಿಯರ್ ಆಗಿ ಲ್ಯಾಗ್ ಮಾಡ್ದೆ ಹೇಳೋ. ಹೇಳ್ತೀನಿ. ಇವತ್ತು ಶುಕ್ರವಾರ, ರೇಸ್ಗೆ ಹೋಗಣ್ವಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಾವ್ ಇಷ್ಟೋ ತನಕ ಆಡಿ ಮಾಡಿದ ದುಡ್ಡು ನೀನ್ ಮನೇಲಿ ವಾಪಸ್ ಇಡಕ್ಕೋಸ್ಕರ. ನಾವ್ ಇನ್ ಮೇಲೆ ಆಡಿ ಮಾಡೋ ದುಡ್ಡು ಸ್ವಲ್ಪ ಹೊತ್ತು ನಿನ್ನ ದುಡ್ಡು ಅನ್ಕೊಂಡು ಮಜಾ ಮಾಡಿ ಉಡಾಯಿಸ್ಬೇಕು ಅಂತ ಆಸೆ ಪಟ್ಟ ನಮಗೋಸ್ಕರ. ಏನು ಹೇಳ್ತಾ ಇದೀಯಾ? ಅವನ್ ಏನ್ ಹೇಳ್ತಿದ್ದಾನಂದ್ರೆ 500 ರೂಪಾಯಿ ಶುರು ಮಾಡಿದ್ದು 50,000 ಆಯ್ತು. 50,000ದಲ್ಲಿ ಶುರು ಮಾಡಿದ್ರೆ ಅಣ್ಣ, ಐ ಆಮ್ ಸಾರಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಏನು ಇವನ್ ಎಷ್ಟೋ ಜನ ಲಕ್ಷಾಧೀಶ್ವರನಾಗ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅದಕ್ ಮುಂಚೆ ಅವರೆಲ್ಲ ಕೋಟ್ಯಾಧೀಶರಾಗಿದ್ದಿರ್ತಾರೆ. ಅವನ್ ಯಾರು ಬೈಬೇಡಿ, ಇಲ್ಲೆಲ್ರದ್ದು ತಪ್ಪಿದೆ. ಹೋಗಿದ್ದೋಯ್ತು, ಬಿಟ್ಬಿಡಿ ಈಗ ಅದನ್ನ. ಹಾಗಂತ ಹೇಳಿದ್ರೆ ಹೇಗೆ? ಐ ಆಮ್ ಸಾರಿ, ನನ್ನ ಇಂಟ್ರೊಡ್ಯೂಸೇ ಮಾಡ್ಕೊಳ್ಳಿಲ್ಲ. ಫ್ರೆಂಡ್ಸ್, ನನ್ನ ಹೆಸರು ರಂಗ. ರಂಗ ಒಬ್ಬ ಗೈಡ್, ಒಬ್ಬ ಫಿಲಾಸಫರ್, ಒಬ್ಬ ಕನ್ಸಲ್ಟೆಂಟ್, ಒಬ್ಬ ಟೀಚರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಫ್ರೆಂಡ್. ನಿಮ್ಮಂತ ಯುವಕರಿಗೆ ಒಂದ್ ಸಿಗರೇಟ್ ಇದೆಯಾ? ಥ್ಯಾಂಕ್ ಯು. ಮ್ಯಾಚ್ ಬಾಕ್ಸ್. ತಮ್ಮ ಹೆಸರು? ಯಶವಂತ್. ಮಿಸ್ಟರ್ ಯಶವಂತ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ.
ಈ ರೇಸ್ ಗೀಸಲ್ಲಿ ಯಾರಿಗೆ ಗೊತ್ತಾ? ಗೌರ್ಮೆಂಟ್ ಆಫೀಸ್ನಲ್ಲೋ ಪ್ರೈವೇಟ್ ಆಫೀಸ್ನಲ್ಲೋ ಕೆಲಸ ಮಾಡೋ ಮಿಡ್ಲ್ ಏಜ್ ಗಂಡಸರಿಗೆ, ಅಥವಾ ತುಂಬಾ ದುಡ್ಡನ್ನು ಸಂಪಾದನೆ ಮಾಡಿಟ್ಕೊಂಡು ಅದನ್ನ ಏನು ಮಾಡಬೇಕು ಅಂತ ಗೊತ್ತಿರೋ ದೊಡ್ಡ ಬಿಸ್ನೆಸ್ ಮನ್ಗಳಿಗೆ, ಅವ್ರ ಜೊತೆ ಕೂಲಿಂಗ್ ಗ್ಲಾಸ್ ಹಾಕೊಂಬರೋ ಆಂಟಿಗಳಿಗೆ. ನಮ್ಮಂತ ಯುವಕರು ಫಾಸ್ಟ್ ಆಗಿ ದುಡ್ಡು ಮಾಡೋದಕ್ಕೆ ಬೇರೆ ಜಾಗ, ಬೇರೆ ದಾರಿನೇ ಇದೆ. ಚಾಮರಾಜಪೇಟೆ ಗ್ಯಾಮ್ಲಿಂಗ್ ಸೆಂಟರ್. ನಂಬಿಕೆ ಇದ್ರೆ ನನ್ನ ಜೊತೆ ಬನ್ನಿ. ತುಂಬಾ ಯೋಚನೆ ಮಾಡಿದ್ರೆ ಒಳ್ಳೆ ಡಿಸಿಷನ್ ತಗೊಳಕ್ಕಾಗಲ್ಲ. ಶಾರ್ಟ್ ಆಗಿ ಯೋಚನೆ ಮಾಡಿ ಫಾಸ್ಟ್ ಆಗಿ ಡಿಸಿಷನ್ ತಗೊಳ್ಳಿ, ಅದು ಬಾಳೆ ಬದುಕೋರ್ ಲಕ್ಷಣ. ಥ್ಯಾಂಕ್ ಯು ನಾಗೇಂದ್ರ ಪ್ರಸಾದ್. ನಿಮ್ಮೆಲ್ಲ ನೋಡ್ತಾ ಇದ್ರೆ ಏನು ದುಡ್ಡಿನ ಪ್ರಾಬ್ಲಮ್ ಇರೋ ತರ ಕಾಣ್ತೀರಾ. ಯಶವಂತ್, ನೀವು ಈ ರೇಸಲ್ಲಿ ತಗೊಂಡು ರಿಸ್ಕ್ನ ನಾನು ಕರ್ಕೊಂಡು ಹೋಗೋ ಜಾಗದಲ್ಲಿ ತಗೊಂಡ್ರೆ ಯು ಕ್ಯಾನ್ ವಿನ್ ಮನಿ. 100 ರೂಪಾಯಿ ಇದ್ರೆ ಸಾಕು. ಅದು ಬಿಟ್ಟು ನಂದು 50 ರೂಪಾಯಿ ಕನ್ಸಲ್ಟೇಷನ್ ಅಥವಾ ಗೈಡ್ ಫೀಸ್ ಅನ್ಕೊಳ್ಳಿ. ಏನಂತೀರಾ? ಸರಿ ಹೋಗೋಣ, ಏನ್ ಹೇಳ್ತೀಯಾ? ತುಂಬಾ ಫಾಸ್ಟ್ ಆಗಿದ್ರೆ ನೀವೊಬ್ರು. ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ಹುಡುಗಿ ಫಾಸ್ಟ್ ಆಗೇ ಇರಬೇಕು. ಆದ್ರೆ ನೀವು ಅಲ್ಲಿಗೆ ಬರೋ ಹಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಹುಡುಗರ ಐಟಮ್ಸೇ ಜಾಸ್ತಿ, ಎಕ್ಸ್ಕ್ಲೂಸಿವ್ಲಿ ಫಾರ್ ಬಾಯ್ಸ್.
ದುಡ್ಡು ಬಂದಾಯ್ತು, ಬಾ ಹೋಗೋಣ. ಮಾಮ ಅವನ್ ಮಾತೆಲ್ಲ ಕೇಳ್ಬಿಡ. ನಾನು ಏನ್ ಹೇಳ್ತೀನಿ ಅಂದ್ರೆ ನಡೆಯೋಣ. ಲುಕ್ ಏನೋ ಚೆನ್ನಾಗೇ ಇದೆ, ಆದ್ರೆ ನೀವು ಇಲ್ಲಿಂದ ಹೋಗೋಕ್ಕಾಗಲ್ಲ. ಮಿನಿಮಮ್ ಏಯ್ ಎತ್ತೋ ಕೈನ. ಅವನು ಕೈ ತೆಗಿಯಲ್ಲ. ಏನೋ ಮಾಡ್ತೀಯಾ? ಎತ್ತು ಕೈನ ಅಂದೆ. ಏಯ್, ಏನೋ ದೊಡ್ಡದಾಗ ಗದರಿಸ್ತೀಯಾ? ಅವನ್ ಕೈ ತೆಗಿಯಲ್ಲ. ಏನೋ ಮಾಡ್ತೀಯಾ? ಎತ್ತೋ ಎತ್ತ ಕೈನಲ್ಲ. ಏನು ಮಾಡ್ತೀಯಾ? ಏನು ಬೇಡ ಅಂತ ಹೇಳಿದಾನೆ? ಎತ್ತು ಅಂತ ಹೇಳಿದಾನೆ? ಏನು ನಾನು ಯಾ ಆಯುಧ ತಗೋತೀನಿ ಅನ್ನೋದನ್ನ ನಾನ್ ಡಿಸೈಡ್ ಮಾಡಲ್ಲ, ನನ್ನ ವೈರಿಗಳು ಡಿಸೈಡ್ ಮಾಡ್ತಾರೆ. ಅವಸರ ಪಡ್ಬೇಡ ಗುರು, ಬಿಡು ಗುರು. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕೊಡದೆ ಅಷ್ಟ್ರಲ್ಲಿ ಏನೇನೋ ಆಗ್ಬಿಟ್ಟಿದೆ ಗುರು. ಇದ್ರಲ್ಲಿ ಇವ್ರದ್ದು ಯಾರ್ದು ಏನು ತಪ್ಪಿಲ್ಲ ಗುರು. ಇಲ್ಲೇನೋ ಗೊತ್ತಾ, ಇಲ್ಲೊಂದು ರೂಲ್ಸೇ ಇದೆ. ಇಲ್ಲಿ ಬಂದು ಆಡಿ ಸೋತವನು ಯಾವಾಗ ಬೇಕಾದ್ರೂ ಇದ್ದೋಗ್ಬೋದು, ಆದ್ರೆ ಗೆದ್ದವನು ಮಾತ್ರ ಮಿನಿಮಮ್ 4 hours ಆಡ್ಲೇಬೇಕು. ಹೌದು, ಅಫ್ಕೋರ್ಸ್ ಸೋತವನಿಗೆ ಇಷ್ಟ ಇಲ್ಲ ಅಂದ್ರೆ ಗೆದ್ದವನು ಕೂಡ ಇದ್ದೋಗ್ಬೋದು. ಹಾಗಂತ ಬೋರ್ಡ್ ಆಗಿದ್ದಾರೆ ಗೊತ್ತಾ? ಅಲ್ಲಿ 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 ಕನಿಷ್ಠ ಆಟದ ಅವಧಿ 4 ಗಂಟೆಗಳು ಮಾತ್ರ. ಅದನ್ನ ತೋರ್ಸ್ಬೇಕು, ಇಲ್ಲ ಹೇಳ್ಬೇಕು. ಅದು ಬಿಟ್ಬಿಟ್ಟು ಹೇಳ ಪಂಡ ಕೈದಿದ್ರ ಸರಿ, ಬರ ಕೇಳು, ಆಡ್ ನೋಡೋಣ.